Yes, good morning, my dear students. In the last class, we were discussing about the play Isle, which was written by Eugene O'Neill, one of the popular American playwright. Okay, so yes, in this class, we shall discuss that in detail. Okay, we shall discuss that in detail, and yes, in the last classes we have discussed about the play as well, and you see, you should understand that here the playwright Eugene O'Neill wanted to discuss about the oil and its importance, and the oil is compared to money, and money is compared to oil. Oil is as equal as money, and here in America, how they give much more importance for oil and money and not for the emotions. He are taking a character called Mr. David Keeney, the Captain Keeney, and he says that definitely he wanted to get the oil. Okay, definitely he wanted to get the oil, and he wanted to extract the oil from the sea by killing the whales, hunting the whales, and extracting the oil. This was the scenario, and taking that character, taking Keeney as a representative of oil extraction business, oil business, and yes, how does he use much more priority, much more importance to oil, and not for the relation, and not for the emotion, and not for ಎನಿ ಅದರ್ ಥಿಂಗ್ಸ್ ಅನ್ನೋದನ್ನು ಈ ಕ್ಲಾಸಲ್ಲಿ ನಾವು ನೋಡೋಣ. ಓಕೆ, ಇಲ್ಲಿವರೆಗೂ ಏನಾಗಿತ್ತು? ಎಸ್, ಸಾಲ್ಕಮ್ ದ ಸೆಕೆಂಡ್ ಮೇಟ್ ಬಂದ್ಬಿಟ್ಟು, ಸಾಲ್ಕಮ್ ಯಾರಿಲ್ಲಿ? ಸಾಲ್ಕಮ್ಮು ಈತನ ಅಸಿಸ್ಟೆಂಟು, ಒಂಥರ ವೈಸ್ ಕ್ಯಾಪ್ಟನ್ ಇದ್ದಂಗೆ. ಕೀನಿ ಕ್ಯಾಪ್ಟನು, ಅವನೊಂಥರ ವೈಸ್ ಕ್ಯಾಪ್ಟನ್ ಥರ, ಅಥವಾ ವೈಸ್ ಕ್ಯಾಪ್ಟನ್ ಅಂತ ಹೇಳೋದಕ್ಕಿಂತ ಅವನ ಅಸಿಸ್ಟೆಂಟ್ ಅಂತ ಹೇಳ್ಬೋದು. ಸಾಲ್ಕಮ್ ಬಂದ್ಬಿಟ್ಟು ಅವನಿಗೆ ವಾರ್ನಿಂಗ್ ಮಾಡ್ತಾನೆ, ಕೀನಿಗೆ ಏನಂತ, ಇವತ್ತಿಗೆ 2 ವರ್ಷ ಕಾಂಟ್ರಾಕ್ಟ್ ಮುಗಿದೋಗಿದೆ ಸರ್, ಹಾಗಾಗಿ ಎಲ್ಲ ಕ್ರೀವ್ ಮೆಂಬರ್ಸು ರೆಬಲ್ ಆಗಲಿಕ್ಕೆ ರೆಡಿಯಾಗಿದ್ದಾರೆ, ಮ್ಯೂಟಿನಿ ಮಾಡ್ತಾರೆ. ದೇ ಸ್ಟಾರ್ಟ್ ಮ್ಯೂಟಿನಿ ಅಂದರೆ ದಂಗೆ ಹೇಳ್ತಾರೆ. ಸೊ ದ್ಯಾಟ್ ನೀವು ಹುಷಾರಿರಿ, ಹೆಂಗಾರೆ ಯಾಕಾಗಲಿ ನಾನು ಇನ್ನೊಂದಿಬ್ಬರು ಆಫೀಸರ್ಸ್ನ ನಿಮ್ಮ ಹೆಲ್ಪಿಗೆ ಕರಿತೀನಿ. ಅವರು ಬೋರ್ಡ್ ಮೇಲೆ ಬರ್ತಾರೆ, ಈಗ ಶಿಪ್ ಬೋರ್ಡ್ ಡೆಕ್ ಏನಿದೆಯಲ್ಲ ಆ ಡೆಕ್ ಮೇಲೆ ಬರ್ತಾರಂತೆ. ಸೊ ದೇ ವಾಂಟೆಡ್ ಟು ಟಾಕ್ ಟು ಯು ಅಂತ ಹೇಳಿ ಒಂದು ವಾರ್ನಿಂಗನ್ನು ಕೊಡ್ತಾರೆ. ಯಾರು? ಕ್ಯಾಪ್ಟನ್ ಕೀನಿಗೆ ಸಾಲ್ಕಮ್ ದ ಸೆಕೆಂಡ್ ಮೇಟ್ ವಾರ್ನಿಂಗನ್ನು ಕೊಡ್ತಾನೆ. ಓಕೆನಾ? ಸೊ ಇಷ್ಟು ಆದಮೇಲೆ ಅವನು ಕ್ಯಾಪ್ಟನ್ ಕೀನಿ ಏನು ಹೇಳ್ತಾನೆ? ಸೊ ಓಕೆ, ನೋ ಪ್ರಾಬ್ಲಮ್, ನನಗೆ ಹ್ಯಾಂಡಲ್ ಮಾಡೋದು ಗೊತ್ತಿದೆ, ಸಿಚುವೇಶನನ್ನು ಹೆಂಗೆ ಹ್ಯಾಂಡಲ್ ಮಾಡ್ಬೇಕಂತ, ಐ ನೋ ಹೌ ಟು ಹ್ಯಾಂಡಲ್ ದ ಸಿಚುವೇಶನ್, ಯು ನೀಡ್ ನಾಟ್ ಟು ವರಿ ಅಂತ ಸೆಕೆಂಡ್ ಮೇಟ್ಗೆ ಸಾಲ್ಕಮ್, ಅವನ ಹೆಸರು ಸಾಲ್ಕಮ್ಮು, what is his duty? Salcom, and his duty is second mate. He was called in the name of second mate. ಹೆಂಗೆ ಕೀನಿಗೆ ಕ್ಯಾಪ್ಟನ್ ಕೀನಿ ಅಂತಾರೋ ಹಂಗೆ ಇವನಿಗೆ ಸಾಲ್ಕಮ್ಗೆ ಸೆಕೆಂಡ್ ಮೇಟ್ ಅಂತ ಕರೀತಾರೆ. ಓಕೆ, ಸೊ ಇದು ಆ್ಯಕ್ಚುಯಲ್ ಎಸೆನ್ಸ್, ಆ್ಯಕ್ಚುಯಲ್ ಸಿನಾರಿಯೋ. ಓಕೆ, ಇದಾದಮೇಲೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ನಾವು ಇದಿಷ್ಟಾದಮೇಲೆ ನಮಗೆ ನೋಡ್ಕೊಳ್ಳಿ. ಈಗ ಎಸ್ ಆಯಿತು ಅಂಥೇಳಿ, ಸೊ ಓಕೆ, Mrs. Keeney comes out of her room. She announces that she wants to go up on the deck ಮೇಲೆ ಬರ್ತೀನಿ ಅಂತ ಮಿಸಸ್ ಕೀನಿನೂ ಕೇಳ್ಕೊತಾಳೆ. ಬಟ್ ಅವನು ಮಿಸಸ್ ಕೀನಿ ಅಂದರೆ ಅವನ ಹೆಂಡ್ತಿಗೆ ಕ್ಯಾಪ್ಟನ್ನು, ಮಿಸ್ಟರ್ ಕೀನಿ ಬರಬೇಡ, ಅಲ್ಲಿ ವಾತಾವರಣ ಸರಿ ಇಲ್ಲ, ಸಿಕ್ಕಾಬಟ್ಟೆ ಕೋಲ್ಡ್ ಇದೆ, ಐಸ್ ಫಾಲ್ ಆಗ್ತಾ ಇದೆ, ಐಸ್ ಬೀಳ್ತಾ ಇದೆ ಅಂಥೇಳಿ ನಾವು ಸ್ವಲ್ಪ ಏನೋ ಶಿಪ್ದೇನೋ ಒಂದು ಬಿಸ್ನೆಸ್ ಮಾತಾಡ್ಕೋಬೇಕು ಸಾಲ್ಕಮ್ ಜೊತೆಗೆ. ಇಲ್ಲಿ ನೋಡಿ, ವಾಂಟ್ ಟು ಡಿಸ್ಕಸ್ ಅಬೌಟ್ ದ ಶಿಪ್ಸ್ ಬಿಸ್ನೆಸ್ ವಿತ್ ಸಾಲ್ಕಮ್, ಪ್ಲೀಸ್ ಡೋಂಟ್ ಕಮ್ ಆನ್ ದ ಡೆಕ್, ಆನ್ ದ ಬೋರ್ಡ್ ಅಂತ ಹೇಳಿ ಹೇಳ್ತಾನೆ. ಓಕೆ, ಆಯಿತು ಅಂತೇಳಿ ಅವಳು ಮತ್ತೆ ಪುನಃ ಅವಳು ಕ್ಯಾಬಿನ್ನಾಗೆ ಹೋಗ್ತಾಳೆ. ಓಕೆ, ಹೋದ ತಕ್ಷಣ ಇಲ್ಲೇನಾಗುತ್ತೆ? ಕ್ಯಾಪ್ಟನ್ ಕೀನಿ ಮತ್ತು ಸಾಲ್ಕಮ್ ಇಬ್ಬರು ಡಿಸ್ಕಸ್ ಮಾಡ್ತಾರೆ, ಏನಾದರೂ ಟ್ರಬಲ್ ಆಗ್ಬೋದು, ಹಂಗಾಗಿ ನಿಮ್ಮ ಹೆಂಡ್ತಿನ ಅಂದರೆ ಕ್ಯಾಪ್ಟನ್ ಹೆಂಡ್ತಿ ಮಿಸಸ್ ಕೀನಿನ ಮೇಲೆ ಡೆಕ್ ಮೇಲೆ ಕರಿಬೇಡ್ರಿ ಸರ್ ಅಂತ ಹೇಳ್ತಾರೆ. ಆಯಿತು ಅಂತ ಅವನು ಅದಕ್ಕೋಸ್ಕರನೇ ನಾನು ಅವಳನ್ನ ವಾಪಸ್ ಕಳಿಸಿದ್ದು ಅಂತಲೂ ಹೇಳ್ತಾನೆ. ಓಕೆ, ದಿಸ್ ವಾಸ್ ದ ಸಿಚುವೇಶನ್ ಬಿಟ್ವೀನ್ ಕ್ಯಾಪ್ಟನ್ ಕೀನಿ ಆ್ಯಂಡ್ ಸಾಲ್ಕಮ್. ಓಕೆ, ಎಸ್, ಇದಾದಮೇಲೆ ನೋಡಿ, ದೇ ಇನ್ಸ್ಪೆಕ್ಟ್ಸ್ ದೇರ್ ಓನ್ ರಿವಾಲ್ವರ್.
ಪಿಸ್ತೂಲ್ಗಳನ್ನು ನೋಡ್ಕೊತಾರೆ ಅದಾವ ಇಲ್ಲೋ ಅಂತೇಳಿ. ಯಾಕೆಂದರೆ ಇಲ್ಲಿ ಕ್ರೂಮೆನ್ ಅಂದರೆ ಲೇಬರ್ಸ್ ಬಂದು ಹೆಂಗೆ ಬೇಕಾದರೂ ಬಿಹೇವ್ ಮಾಡ್ತಾರೆ, ಹೆಂಗೆ ಬೇಕಾದರೂ ಬಿಹೇವ್ ಮಾಡಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಮಾಡ್ಬೋದು. ಕ್ಯಾಪ್ಟನ್ನು ಮತ್ತು ವೈಸ್ ಕ್ಯಾಪ್ಟನ್ಗೆ ಸಾಲ್ಕಮ್ ಮತ್ತು ಕ್ಯಾಪ್ಟನ್ ಕೀನಿಗೆ ಪ್ರಾಬ್ಲಮ್ ಮಾಡ್ಬೋದು. ಹಾಗಾಗಿ ದೇ ಚೆಕ್ಸ್ ದೇರ್ ಓನ್ ಗನ್, ಪಿಸ್ತೂಲ್, ರಿವಾಲ್ವರನ್ನು ಚೆಕ್ ಮಾಡ್ಕೊತಾರೆ ಐತೋ ಇಲ್ಲೋ ಅಂತೇಳಿ. ಯಾಕೆಂದರೆ ಪ್ರಿಪೇರ್ ಆಗಬೇಕಲ್ಲ, ದೇ ಹ್ಯಾವ್ ಟು ಪ್ರಿಪೇರ್ ಫುಲ್ಲಿ ಟು ಶೂಟ್ ಇಫ್ ನೆಸಸರಿ. ಅವಶ್ಯಕತೆ ಬಿದ್ದರೆ ಶೂಟ್ ಮಾಡಲಿಕ್ಕೆ ಪಿಸ್ತೂಲ್ ಬೇಕು ಅಂತೇಳಿ ನೋಡ್ಕೊತಾರೆ ನೋಡಿ. ನೆಕ್ಸ್ಟ್ ನೋಡಿ, ಇದಾದಮೇಲೆ ಇಲ್ಲಿ ಕ್ಯಾಪ್ಟನ್ ಕೀನಿ ಇದ್ದವನು ಕ್ರೂಮೆನ್ನನ್ನು ಈ ಕಂಪೇರ್ಸ್ ದ ಕ್ರೂಮೆನ್ ಟು ದ ಡಾಗ್ಸ್ ಥರ ಇರ್ಬೇಕು. ಅವರು ಒಬಿಡಿಯೆಂಟಾಗಿ ಫೇತ್ಫುಲ್ಲಾಗಿ ಡಾಗ್ಸ್ ಥರ ಇರಬೇಕಾಗುತ್ತೆ ಕ್ರೂಮೆನ್ನು ಟು ದೇರ್ ಮಾಸ್ಟರ್. ಬಟ್ ಅವರು ಮಾಸ್ಟ್ರಿಗೆ ಬೊಗಳಕ್ಕೆ ಬರ್ತಾ ಇದ್ದಾರೆ. ಸೊ ಇದು ತಪ್ಪಾಗುತ್ತೆ, ಇಟ್ ಈಸ್ ವೆರಿ ರಾಂಗ್ ಅಂತ ಹೇಳ್ತಾನೆ. ನೋಡು, ಇಟ್ ಈಸ್ ವೆರಿ ರಾಂಗ್, ಇದು ತಪ್ಪು ಅಂತ ಹೇಳಿ, ದಿಸ್ ಈಸ್ ನಾಟ್ ದ ಪ್ರೊಫೆಷ್ನಲಿಸಮ್ ಅಂತ ಹೇಳಿ ಕ್ಯಾಪ್ಟನ್ ಹೇಳ್ತಾನೆ. ಸೊ ಹಂಗಿದ್ದಾಗೆ ಸಡನ್ನಾಗಿ ಈ ಥರ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಅಗೇನ್ ಕ್ಯಾಪ್ಟನ್ ಕೀನಿ ಕೂಡ ಸಾಲ್ಕಮ್ಗೆ ಹೇಳ್ತಾನೆ, ನಾನು ನಿಮ್ಮ ಜೊತೆಗೆ 10 ವರ್ಷ ಕೆಲಸ ಮಾಡಿದ್ದೀನಿ, ಇಬ್ಬರು ಜೊತೆಗೆ 10 years ಕೆಲಸ ಮಾಡಿದ್ದಾರೆ. ಐ ಟ್ರೈನ್ಡ್ ಯು ವಾಟ್ ಈಸ್ ವೇಲಿಂಗ್ ಬಿಸ್ನೆಸ್. ವೇಲ್ ಹಿಡಿಯೋದು, ಅಂಟು ಮಾಡೋದು, ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದು ಅಂದರೆ, ದುಡ್ಡು ಗಳಿಸೋದು ಅಂದರೆ ಏನು ಅನ್ನೋದನ್ನು ನಾನು ನಿನಗೆ ಹೇಳಿದ್ದೀನಿ ಅಂತ ಕ್ಯಾಪ್ಟನ್ ಕೀನಿ ಸಾಲ್ಕಮ್ಗೆ ಹೇಳ್ತಾನೆ. ಸೊ ಹೇಳಿದ ಮೇಲೆ ನೋಡಿ, ನೋ ಮ್ಯಾನ್ ಕಿನ್ ಸೇ ಐ ಆಮ್ ನಾಟ್ ಎ ಗುಡ್ ಮಾಸ್ಟರ್, ನಾನು ಒಳ್ಳೆ ಮಾಸ್ಟರ್ ಅಂತ, ಒಳ್ಳೆ ಕ್ಯಾಪ್ಟನ್ ಅಂತ ನೋ ಮ್ಯಾನ್ ಕ್ಯಾನ್ ಸೇ ಐ ಆಮ್ ನಾಟ್ ಎ ಗುಡ್ ಮಾಸ್ಟರ್, ನಾನು ಒಳ್ಳೆ ಮಾಸ್ಟರ್ ಅಲ್ಲ ಅಂತ ಯಾರೂ ಹೇಳೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ನಾನು ಸಮುದ್ರಕ್ಕೆ ಬಂದಾಗ ಯಾವಾಗಲೂ ಫುಲ್ ಬ್ಯಾರಲ್ ಆಫ್ ಆಯಿಲನ್ನು ತಗೊಂಡು ಮನೆಗೆ ಹೋಗಿದ್ದೀನಿ, ಪೋರ್ಟ್ಗೆ ಹೋಗಿದ್ದೀನಿ. ಸೊ ದಟ್ ನನಗೆ ಆದಂಥ ಹಿಸ್ಟ್ರಿ ಇದೆ, ನನ್ನದೇ ಆದಂಥ ಐಡೆಂಟಿಟಿ ಇದೆ, ನನ್ನದೇ ಆದಂಥ ಓನ್ ರೆಸ್ಪಾನ್ಸಿಬಿಲಿಟಿ ಇದೆ. ಐ ಆಲ್ವೇಸ್ ಟೇಕನ್ ಅವೇ ಫುಲ್ ಬ್ಯಾರಲ್ ಆಫ್ ಆಯಿಲ್, ಆಲ್ವೇಸ್ ಅಂತ ಹೇಳ್ತಾನೆ. ಸೊ ಅವನದೇ ಆದಂಥ ಒಂದು ರೆಕಾರ್ಡ್ಸ್ ಇದ್ದಾವೆ, ಹಿಸ್ಟ್ರಿ ಬಿಲ್ಡಪ್ ಇದೆ ಅವನದು. ಗುಡ್ ಕ್ಯಾಪ್ಟನ್ ಅಂತ ಹೇಳಿ. ಅವನು ಯಾವ ಶಿಪ್ಪಿಗೆ ಕ್ಯಾಪ್ಟನ್ ಅಂತ ಹೇಳಿದೆ, ಅವನ ಶಿಪ್ ಹೆಸರು ಅಟ್ಲಾಂಟಿಕ್ ಕ್ವೀನ್ ಅನ್ನೋ ಶಿಪ್ಪಲ್ಲಿ ಬಂದಿದ್ದಾರೆ ಈಗ. ಸೊ ನೆಕ್ಸ್ಟ್ ನೋಡಿ, ಸಾಲ್ಕಮ್ ಸಜೆಸ್ಟ್ ಅನದರ್ ರೀಸನ್ ಹೆಡಿಂಗ್ ಹೋಮ್ ದ್ಯಾಟ್ ಇಟ್ ವಿಲ್ ಬಿ ಬೆಟರ್ ಫಾರ್ ಮಿಸಸ್ ಕೀನಿ ಹೂ ಈಸ್ ಏಲಿಂಗ್ ಲೈಕ್. ಸಾಲ್ಕಮ್ ಎಲ್ಲ ಮುಗಿದ್ಮೇಲೆ ಸಾಲ್ಕಮ್ ಏನು ಸಜೆಸ್ಟ್ ಮಾಡ್ತಾನೆ ಗೊತ್ತಾ ಕ್ಯಾಪ್ಟನ್ ಕೀನಿಗೆ? ಸರ್, ವಾಪಸ್ ಹೋಗೋದು ಒಳ್ಳೆಯದು, ಯಾಕಂದರೆ ನಿಮ್ಮ ಮಿಸಸ್ ಏನಿದ್ದಾರಲ್ಲ ಅವರು ಕೂಡ ಡಿಪ್ರೆಷನ್ನಲ್ಲಿ ಬಳಲ್ತಾ ಇದ್ದಾರೆ, ಅವ್ರಿಗೂ ವಾಪಸ್ ಮನೆಗೆ ಹೋಗಬೇಕು ಅಂತ ಇದೆ ಮನಸ್ಸಲ್ಲೂ ಕೂಡ. ಅವರು ದಿನ ಅಳ್ತಾ ಇರ್ತಾರೆ ಮನೆಗೆ ಹೋಗಬೇಕು ಅಂತ. ಯಾಕಂದರೆ ಶಿಪ್ ಏನಾಗಿದೆ, ಐಸಲ್ಲಿ ಸಿಕ್ಕಾಕೊಂಡಿದೆ. ಐಸ್ ಕ್ಲಿಯರ್ ಆದ ತಕ್ಷಣ ಅವರು ಮನೆಗೆ ಹೋಗ್ಬೇಕಾ ಅಥವಾ ಮೀನು ಹಿಡಿತಾ, ಫಿಶಿಂಗ್ ಮಾಡ್ತಾ, ಅಥವಾ ವೇಲ್ಗಳನ್ನು ಹಂಟ್ ಮಾಡ್ತಾ, ವೇಲ್ಗಳನ್ನು ಹಿಡಿತಾ, ತಿಮಿಂಗ್ಲಗಳನ್ನು ಹಿಡಿತಾ, ಮೀನು ಅದು ಕೂಡ ಒಂದು ಮೀನಲ್ವಾ, ಹಂಗೆ ಮೀನು ಹಿಡಿತಾ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾ, 2 ಚಾಯ್ಸ್ ಅವ್ನು ಮುಂದಿರೋದು. ಸೊ ಈಗ ಅವನು ಏನು ಮಾಡಬೇಕು? ಬಿಕಾಸ್ ಈ ಕಂಡೀಷನ್ಸನ್ನು ನೋಡ್ಕೊಂಡ್ರೆ ಆಲ್ರೆಡಿ ದೇ ಹ್ಯಾವ್ ಕ್ರಾಸ್ಡ್ 2 years, 2 ವರ್ಷ ಮುಗಿದೋಗಿದೆ ಶಿಪ್ಪಲ್ಲೇ 1 ವರ್ಷ ಕಂಪ್ಲೀಟಾಗಿ ಅವರು ಐಸಲ್ಲಿ ಹೋಗಿದ್ದಾರೆ, ಐಸಲ್ಲಿ ಸಿಕ್ಕಾಕೊಂಡಿದ್ದಾರೆ, ಐಸಲ್ಲಿ ಸ್ಟ್ರಕ್ ಆಗಿದ್ದಾರೆ. ಸೊ ಇಂಥ ಸಿಚುವೇಷನಲ್ಲಿ ವಾಪಸ್ ಹೋಗೋದು ಬೆಟರು. ಯಾಕೆ ಅಂದರೆ ಫುಡ್ ಈಸ್ ರನ್ನಿಂಗ್ ಲೋ, ರೇಷನ್ ಖಾಲಿ ಆಗ್ತಾಯಿದೆ ಶಿಪ್ಪಲ್ಲಿ ತಂದಿರೋದು. ಅದು ಒನ್ ಆಫ್ ದ ಮೇನ್ ರೀಸನ್ಸ್ ಟು ಗೋ ಬ್ಯಾಕ್ ಟು ದ ಪೋರ್ಟ್. ಸೊ ದ್ಯಾಟ್ ಈಸ್ ವಾಟ್ ದೇ ವಾಂಟೆಡ್ ಟು ಗೋ ಬ್ಯಾಕ್. ಬಟ್ ನಿಮ್ಮ ಹೆಂಡತಿ ದೃಷ್ಟಿಯಿಂದ ನಾವು ವಾಪಸ್ ಹೋಗೋದು ಒಳ್ಳೆಯದು ಅಂತ ಸಾಲ್ಕಮ್ ಹೇಳ್ಬಿಡ್ತಾನೆ. ಯಾಕೆಂದರೆ ಸಾಲ್ಕಮ್ಗೂ ವಾಪಸ್ ಹೋಗೋದು ಇಷ್ಟ ಇದೆ, ಈಗ ಎಲ್ರಿಗೂ ವಾಪಸ್ ಮನೆಗೆ ಹೋಗೋದು ಇಷ್ಟ, ಎಕ್ಸೆಪ್ಟ್ ದ ಕ್ಯಾಪ್ಟನ್ ಕೀನಿ. ಯಾಕೆಂದರೆ ಕ್ಯಾಪ್ಟನ್ ಕೀನಿಗೆ ಏನು ಬೇಕಾಗಿದೆ ಈಗ? ಆಯಿಲ್ ಬೇಕಾಗಿದೆ. ಕ್ಯಾಪ್ಟನ್ ಕೀನಿ ನೀಡ್ಸ್ ಆಯಿಲ್, ಫುಲ್ ಬ್ಯಾರಲ್ ಆಫ್ ಆಯಿಲ್. full barrel of oil he needs to take away to the port. Yes sir. And tells his subordinate to mind his own business. ನೀನು ಕೆಲಸ ನೀನು ನೋಡ್ಕೊ, ನಾನು ಹೆಂಡ್ತಿದ ಸಮಾಧಾನ ನಾನು ಮಾಡ್ತೀನಿ ಅಂತೇಳಿ ಅವನು ಹೇಳ್ತಾನೆ. However, he reveals to Salcom why he will not turn back on the admission
brings forth an excessive outpouring of primitive emotions. He would feel humiliated before rival captain to return port without full consignment of oil. ನೋಡಿ, ಸಾಲ್ಕಮ್ಗೆ ನಿನ್ಗೆ ಏನೈತೆ ಅದನ್ನು ನೋಡ್ಕೊಳಪ್ಪ, ನನಗೆ ಗೊತ್ತು, ಐ ನೋ ದ್ಯಾಟ್ ಬಿಕಾಸ್ ಐ ವಿಲ್ ಬಿ ಹ್ಯುಮಿಲಿಯೇಟೆಡ್ ಇನ್ ಫ್ರಂಟ್ ಆಫ್ ದ ರೈವಲ್ ಕ್ಯಾಪ್ಟನ್ಸ್. ಬೇರೆ ಬೇರೆ ಕ್ಯಾಪ್ಟನ್ಗಳಿದಾರಲ್ಲ, ನನಗೆ ಆಗದೇ ಇರುವಂಥ ಕ್ಯಾಪ್ಟನ್ಗಳು ಬೇರೆ ಶಿಪ್ನವರು, ಅವರು ಫುಲ್ ಆಯಿಲ್ ತಂದಿರ್ತಾರೆ. ನಾನು ಅರ್ಧ ಬ್ಯಾರಲ್ ಆಯಿಲ್ ತಗೊಂಡೋದ್ರೆ ನನಗೆ ಅಪಹಾಸ್ಯ ಆಗುತ್ತೆ, ಅವಮರ್ಯಾದೆ ಆಗುತ್ತೆ, ಅಪಮಾನ ಆಗುತ್ತೆ ಅಂತ ಹೇಳ್ತಾನೆ ಯಾರು, ಕ್ಯಾಪ್ಟನ್ ಕೀನಿ. ಓಕೆ, ಎಸ್, ನೆಕ್ಸ್ಟ್ ದಟ್ ಈಸ್ ಸಿ. He also suggests that he has seen evidence that the ice northward of the ship is breaking up. Keeney's tirade is interrupted by renewed bout of weeping hard from Mrs. Keeney through the closed door. ನಾರ್ತ್ ಕಡೆಗೆ ಆ ಒಂದು ಐಸು ಬ್ರೇಕ್ ಆಗ್ತಾಯಿದೆ. ನಾರ್ತ್ ಕಡೆಗೆ ಹೋದರೆ ಅವರು ವೇಲ್ ಹಿಡಿಯೋಕ್ಕೆ ಹೋಗ್ಬೇಕು, ಸಮುದ್ರ ಇದೆ. ಸೌತ್ ಕಡೆಗೆ ಹೋದರೆ ಊರು, ಮನೆ, ಪೋರ್ಟು. ಓಕೆ, ಸೊ ಇದ್ರ ಮಧ್ಯ ಮಿಸಸ್ ಕೀನಿ ಅಳ್ತಾ ಇರೋದನ್ನು ಕೇಳಿಸ್ಕೊಂತಾನೆ ಯಾರು, ಮಿಸ್ಟರ್ ಕೀನಿ ಅಂದರೆ ಕ್ಯಾಪ್ಟನು. ಇನ್ ದಿಸ್ ಇಂಟರ್ವಲ್ ಜೋ ದ ಹಾರ್ಪೂನರ್ ಇಂಟ್ರ್ಯೂಡ್ಸ್. ನೋಡಿ, ಈಗ ಸ್ಟಾರ್ಟ್ ಆಗೋದು ಆ್ಯಕ್ಚುಯಲ್ ಗೇಮು. ಏನಂದರೆ ಈ ಇಂಟರ್ವಲಲ್ಲಿ ಮಧ್ಯೆ ಜೋ ದ ಹಾರ್ಪೂನರ್ ಅಂತ ಹೇಳಿ, ಈತನ ಹೆಸರು ಜೋ ಅಂತ ಹೇಳಿ, ಈತ ಕ್ರ್ಯೂ ಮೆಂಬರ್ಸ್ನ ಕ್ಯಾಪ್ಟನು, ಕ್ರ್ಯೂ ಮೆನ್ನ ಕ್ಯಾಪ್ಟನ್ ಆಫ್ ದ ಕ್ರ್ಯೂ ಮೆನ್. ಓಕೆ, ಲೇಬರ್ಗಳ ಕ್ಯಾಪ್ಟನ್ ಥರ ಆ್ಯಕ್ಟ್ ಮಾಡೋದು ಅಂತ ಜೋ ಹಾರ್ಪೂನರ್ ಅಂದರೆ ಅವನ ಕೆಲಸ ಅದು. ಓಕೆ, ಇಂಟ್ರ್ಯೂಡ್ಸ್ ಅನ್ಇನ್ವೈಟೆಡ್, ಕರೀದೇನೆ ಬರ್ತಾನೆ, ಬಂದ್ಬಿಟ್ಟು ಕ್ಯಾಪ್ಟನ್ ಕ್ಯಾಬಿನ್ಗೆ ಬರ್ತಾನೆ. ಬಂದ್ಬಿಟ್ಟು ಏನು ಅಂತ ಕೇಳಿದಾಗ, ಎಸ್ ಸರ್, ಐ ವಾಂಟ್ ಟು ಮೀಟ್ ಯು ಸರ್, ಐ ವಾಂಟ್ ಟು ಟಾಕ್ ಯು ಅಂತ ಹೇಳ್ತಾನೆ. ಏನಪ್ಪ ಮಾತಾಡೋದು, ಏನು ಕತೆ ಹೇಳು ಅಂದಾಗ, ಎಸ್ ಸರ್, ನಾನು ಕ್ರ್ಯೂ ಮೆಂಬರ್ಸ್ನ ಪರವಾಗಿ ಬಂದಿದ್ದೀನಿ. ಐ ಕಮ್ ಆನ್ ಬಿಹಾಫ್ ಆಫ್ ದ ಕ್ರ್ಯೂ ಮೆನ್ ಟು ಸ್ಪೀಕ್ ಟು ಯು ಆ್ಯಂಡ್ ಐ ವಿಲ್ ಬ್ರಿಂಗ್ ಸಮ್ ಕ್ರ್ಯೂ ಮೆನ್ ಟು ಯು ಅಂತ ಹೇಳ್ತಾನೆ. ಓಕೆ, ಇವನು ಬೇಡ ಅಂತ ಹೇಳೋಕ್ಕೆ ಮಾತು ಬಂದಿರುತ್ತೆ, ಯಾಕೆ ಕರ್ಕೊಂಬರ್ತೀಯ, ಏನು ಮೀಟಿಂಗ್ ಇಲ್ಲ, ನಾನು ಯಾರನ್ನೂ ಮಾತಾಡ್ಸಲ್ಲ, ನಥಿಂಗ್ ಡೂಯಿಂಗ್, ಯು ಗೋ ಅಂತ ಹೇಳ್ತಾನೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅವನು ಕ್ಯಾಪ್ಟನ್ ಹೇಳಲ್ಲ, ಯಾಕೆಂದರೆ ಈ ಸಿಚುವೇಶನ್ ಆ ಥರ ಇದೆ. ಆ ಥರ ಇಲ್ಲ ಸಿಚುವೇಶನ್, ಯಾಕಂದರೆ ಈಗ ಎರಡು ವರ್ಷ ಮುಗಿದೋಗಿದೆ. ಏನು 2 ವರ್ಷ ಮುಗಿದೋಗಿದೆ? 2 ವರ್ಷದ ಅಗ್ರಿಮೆಂಟ್ ಮುಗಿದೋಗಿದೆ. ಹಾಗಾಗಿ ಸ್ವಲ್ಪ ಎದುರ್ತಾನೆ ಇಲ್ಲಿ ಕ್ಯಾಪ್ಟನ್ ಕೂಡ. ಓಕೆ, ಇವರಿಗೆ ಯಾರಿಗೆ? ಕ್ರ್ಯೂ ಮೆನ್ಗೆ. ಆಯಿತು. ಜೋ ಅನೌನ್ಸಸ್ ದ್ಯಾಟ್ ಮೆನ್ ವಿಶ್ ಟು ಸೆಂಡ್ ಡೆಪ್ಯುಟೇಷನ್ ಟು ದ ಕ್ಯಾಪ್ಟನ್. ಯಾರು? ಕ್ರ್ಯೂ ಮೆಂಬರ್ಸು ಏನೋ ಒಂದು ಮೆಸೇಜನ್ನು ಕಳಿಸಿದ್ದಾರೆ, ಏನೋ ಮಾತಾಡಬೇಕು, ಬರ್ತೀವಿ ಅಂತ ಹೇಳ್ತಾರೆ. ಓಕೆ, ಆಯ್ತಪ್ಪ, ಹೋಗು, ಕರ್ಕೊಂಬೋಗು ಅಂತ ಹೇಳ್ತಾನೆ. ಬನ್ನಿ ಮಾತಾಡೋಕ್ಕೆ ಬನ್ನಿ, ಮೀಟಿಂಗ್ ಮಾಡ್ತೀರಾ? ಓಕೆ, ಬನ್ನಿ ಕರ್ಕೊಂಬನ್ನಿ, ಏನಾದ್ರು ಮಾತಾಡೋಣ, ಏನಾದರೂ ಬಗೆಹರಿಸೋಣ, ಏನು ನಿಮ್ಮ ಪ್ರಾಬ್ಲಮ್ಮು, ಕರ್ಕೊಂಬನ್ನಿ ಹೋಗಿ ಅಂತ ಕಳಿಸ್ತಾರೆ. ಆಗ ಸಾಲ್ಕಮ್ ಸಜೆಸ್ಟ್ ದ ಸಮಾನಿಂಗ್ ದ ಅದರ್ ಆಫೀಸರ್ಸ್ ಬಟ್ ಕೀನಿ ಇನ್ಸಿಸ್ಟ್ ಕ್ಯಾನ್ ಟೇಕ್ ಕೇರ್ ಆಫ್ ದ ಮ್ಯಾಟ್ರ್ ಅಲೋನ್. ನೋಡಿ, ಸಾಲ್ಕಮ್ ಸಜೆಸ್ಟ್ ಟು ಟೇಕ್ ದ ಹೆಲ್ಪ್ ಆಫ್ ಅದರ್ ಆಫೀಸರ್ಸ್ ಇನ್ ದ ಶಿಪ್ಪಲ್ಲಿ ಬೇರೆ ಆಫೀಸರ್ಸ್ ಇದ್ದಾರೆ, ಅವ್ರ ಹೆಲ್ಪನ್ನು ತಗೊಳ್ಳಿ ಸರ್ ಅಂತ ಕೇಳ್ತಾನೆ ಸಾಲ್ಕಮ್. ಯಾಕೆಂದರೆ ನೀವೊಬ್ಬರೇ ಬೇಡ ರಿಸ್ಕ್ ತಗೊಳ್ಳೋದು ಅಂದಾಗ, ಇಲ್ಲ ನೋ ಐ ವಿಲ್ ಟೇಕ್ ಕೇರ್ ಆಫ್ ದ ಮ್ಯಾಟ್ರ್ ಅಲೋನ್, ನಾನೊಬ್ಬನೇ ಇದನ್ನು ಬಗೆಹರಿಸ್ತೀನಿ, ನೋ ಪ್ರಾಬ್ಲಮ್ ಅಂತ ಹೇಳ್ತಾನೆ ಕ್ಯಾಪ್ಟನ್ ಕೀನಿ. ನೋಡಿ ನೆಕ್ಸ್ಟು, ಜೋ ಆ್ಯಂಡ್ 5 crewmen soon return. After acting as their leader, Joe points out that men's contracts are finished and the food is running low. ಆಯಿತು, ಹೋಗಿ ಅಂದಾಗ ಜೋ ಮತ್ತು ಇನ್ನೂ 5 ಜನ ಆ ಕಡೆ ಹತ್ರ ಬರ್ಬಾರ್ದು. ಎಸ್ ಸರ್, ಜೋ ಆ್ಯಂಡ್ 5 crewmen soon return. ಜೋ ಮತ್ತು 5 crewmen soon ವಾಪಸ್ಸು ತಕ್ಷಣವೇ ಬರ್ತಾರೆ. ಬಂದ್ಬಿಟ್ಟು ಜೋ ಇದ್ದವನು ಈಸ್ ದ ಲೀಡರ್ ಆಫ್ ದ ವರ್ಕರ್ಸ್ನ ಲೀಡ್ರ್ ಯಾರಿಲ್ಲಿ? ಜೋ. ಓಕೆ, ಅವನೇನು ಹೇಳ್ತಾನೆ ನೋಡಿ, ಸರ್ ಕ್ಯಾಪ್ಟನ್, ಮೈ ಕ್ಯಾಪ್ಟನ್, ಯು ಸಿ
ಕಾಂಟ್ರಾಕ್ಟ್ 2 ವರ್ಷದ ಸೈನ್ ಮಾಡಿರೋದು ನಾವು ಇವತ್ತಿಗೆ ಮುಗಿದೋಗಿದೆ. ಆ್ಯಂಡ್ ಫುಡ್ ಈಸ್ ರನ್ನಿಂಗ್ ಲೋ. ಇವೆರಡೇ ಪಾಯಿಂಟ್ಸ್ ಸಾಕು ಅವನು ವಾಪಸ್ ಶಿಪ್ಪನ್ನು ಮನೆ ಕಡೆಗೆ ತಿರುಗಿಸ್ಲಿಕ್ಕೆ. ಎರಡೇ ಪಾಯಿಂಟು ಯಾವ್ಯಾವು, ಇವತ್ತಿಗೆ 2 ವರ್ಷದ ಅಗ್ರಿಮೆಂಟ್ ಮುಗೀತು, ಮತ್ತು ಸೆಕೆಂಡ್ ಒನ್ ಏನಂದರೆ ರೇಷನ್, ನಾವು ತಂದಂಥ ರೇಷನ್ನು ಖಾಲಿ ಆಗ್ತಾಯಿದೆ. ಇಟ್ ಡಿಮ್ಯಾಂಡ್ಸ್ ಆನ್ ಬಿಹಾಫ್ ಆಫ್ ದ ಕ್ರ್ಯೂ ಟು ರಿಟರ್ನ್ ಟು ದ ಪೋರ್ಟ್. ಅದಕ್ಕೋಸ್ಕರ ನಾವು ಎಲ್ಲ ಕ್ರ್ಯೂ ಮೆಂಬರ್ಸ್ ಪರವಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮ ಮುಂದೆ ಡಿಮ್ಯಾಂಡ್ ಇಡೋದು ಅಂದರೆ, ಬೇಡಿಕೆ ಇಡೋದು ಏನಂದರೆ, ವಾಪಸ್ ಪೋರ್ಟ್ಗೆ ಹೋಗೋಣ, ವಾಪಸ್ ಮನೆಗೆ ಹೋಗೋಣ, ವಾಪಸ್ ಮನೆಗೆ ತಿರುಗ್ಸೋಕ್ಕೆ ಆದೇಶ ಕೊಡಿ. ಆದೇಶ ಕೊಡೋದಷ್ಟೇ ಅವ್ನ ಕೆಲಸ. ವಾಪಸ್ ಶಿಪ್ ತಿರುಗ್ಸೋದು ಯಾರು? ಟರ್ನ್ ಮಾಡೋದು ಮತ್ತು ಕ್ರ್ಯೂಮೆನ್ನು. ಓಕೆ. ಕೀನಿ ರೆಫ್ಯೂಸಸ್ನೂ ಆಗಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ನಾರ್ತ್ ಕಡೆಗೆ ಐಸ್ ಕ್ಲಿಯರ್ ಆಗ್ತಾಯಿದೆ, ಹಾಗಾಗಿ ನಾವು ಶಿಪ್ಪನ್ನು ನಾರ್ತ್ ಕಡೆಗೆ ತಗೊಂಡೋಗ್ಬೇಕು. ಆಯಿಲ್ ಅರ್ಧಂಬರ್ಧ ಇದೆ, ಅರ್ಧಂಬರ್ಧ ತುಂಬ್ಕೊಂಡಿದ್ದೀವಿ, ಬ್ಯಾರೆಲ್ ತುಂಬ ತುಂಬಿಕೊಂಡು ವಾಪಸ್ ಹೋಗೋಣ. ಫಸ್ಟ್ ನಾವು ಆಯಿಲ್ ಕಾನ್ಸಂಟ್ರೇಟ್ ಮಾಡಬೇಕು, ಆಮೇಲೆ ನಾವು ಮನೆ ಕಡೆಗೆ ಹೋಗೋದು ಯೋಚನೆ ಮಾಡಬೇಕು ಅಂತ ಕ್ಯಾಪ್ಟನ್ ಹೇಳ್ತಾನೆ. ಸೊ ಜೋ ದೆನ್ ಎಕ್ಸ್ಪ್ರೆಸಸ್ ದ ಕ್ರೀವ್ಸ್ ಡಿಸಿಷನ್ ಟು ಸೀಸ್ ಟು ವರ್ಕ್ ದ ಶಿಪ್ ಎಕ್ಸೆಪ್ಟ್ ಆ್ಯಂಡ್ ನೆಸಸರಿ ಟು ರಿಟರ್ನ್ ಹೋಮ್. ಆವಾಗ ಹೌದಾ ಸರ್, ನಿಮ್ಮ ಡಿಸಿಷನ್ ಅದಾದರೆ ಕ್ರ್ಯೂ ಮೆಂಬರ್ಸ್ ಡಿಸಿಷನ್ ಹೇಳ್ತೀನಿ ಕೇಳಿ. ಸೊ ನಾವು ಇಲ್ಲಿಗೆ ಕೆಲಸನ ನಿಲ್ಲಿಸ್ತೀವಿ, ಕೆಲಸನ ಸ್ಟಾಪ್ ಮಾಡ್ತೀವಿ. ವಿ ವಿಲ್ ಸೀಸ್ ಅಂದರೆ ಕಂಪ್ಲೀಟ್ ಸ್ಟಾಪ್ ಅಂತ, ಸೀಸ್ ಆಗೋದು, ಇಂಜಿನ್ ಸೀಸ್ ಆಗೋದು ಅಂತ ಕರಿತೀವಲ್ಲ, ಹಂಗೆ ಕಂಪ್ಲೀಟ್ ಸ್ಟಾಪ್ ಮಾಡ್ತೀವಿ. ಎಕ್ಸೆಪ್ಟ್ ಮನೆಗೆ ಹೋಗೋದಿದ್ದರೆ ಮಾತ್ರ ನಾವು ಕೆಲಸ ಮಾಡ್ತೀವಿ. ಅವ್ರು ಕೆಲಸ ಮಾಡಿದರೆ ತಾನೇ ಶಿಪ್ ಮೂವ್ ಆಗೋದು. ಶಿಪ್ ಮೂವ್ ಆಗೋಕ್ಕೆ ಅವರಲ್ಲಿ ಸೊ ಏನೆಲ್ಲ ವರ್ಕ್ ಮಾಡಬೇಕಾಗುತ್ತೆ. ದೇ ಹ್ಯಾವ್ ಟು ವರ್ಕ್ ಎ ಲಾಟ್. ಓಕೆ. ಸೊ ದಿಸ್ ಈಸ್ ವಾಟ್ ದ ಸಿನಾರಿಯೋ. ಅಲ್ಲಿ ಅದಕ್ಕೆಲ್ಲ ಬೇಕಾಗುವಂಥ ಎನರ್ಜಿ ಸಪ್ಲೈ ಮಾಡಬೇಕು, ಕೋಲ್ ಸಪ್ಲೈ ಮಾಡಬೇಕು. ಕೋಲ್ ಅಂತ ಹೇಳಿದರೆ ಇದು ಕಲ್ಲಿದ್ದಲು, ಬೆಂಕಿ ಹಾಕಬೇಕು, ಮತ್ತೊಂದು ಮಾಡಬೇಕು, ಅದೇನೋ ಎನರ್ಜಿ ಸಪ್ಲೈ ಮಾಡಬೇಕಾಗತ್ತೆ. ಸೊ ಇವೆಲ್ಲ ಕೆಲಸನೂ ಕ್ರ್ಯೂಮೆನ್ನೇ ಮಾಡ್ತಿರ್ತಾರೆ. ಅದನ್ನು ಸ್ಟಾಪ್ ಮಾಡಿಬಿಡ್ತೀವಿ. ನಾವು ಮನೆಗೆ ಹೋಗೋದಾದರೆ ಮಾತ್ರ ವರ್ಕ್ ಮಾಡ್ತೀವಿ ಅಂತ ಹೇಳ್ತಾನೆ ಜೋದ ಹಾರ್ಪೂನರ್. ಇದನ್ನೊಂದು ನೆನ್ಪಿಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್ ನೋಡಿ, ಪಾಸಿಬಲ್ ಲೀಗಲ್ ಆ್ಯಕ್ಷನ್ ಇನ್ ದ ಫ್ಯೂಚರ್ ವುಡ್ ಸಪೋರ್ಟ್ ಡಿಸಿಷನ್. ಲೀಗಲ್ ಆ್ಯಕ್ಷನ್ ಏನಾದರೂ ಇದ್ದರೆ ನಮ್ಮ ಡಿಸಿಷನ್ಗೆ ಒಳ್ಳೆಯದಾಗುತ್ತೆ. ನೀವು ನಮ್ಮನ್ನೇನು ಮಾಡೋಕ್ಕಾಗಲ್ಲ ನಾಳೆ ಪೋರ್ಟಿಗೆ ಬಂದರೆ. ಯಾಕೆ ಅಂದರೆ ನಮ್ಮ ಅಗ್ರಿಮೆಂಟು ಇವತ್ತಿಗೆ ಕ್ಲೋಸ್ ಆಗಿದೆ ಅಂತ ಹೇಳ್ತಾನೆ. ಕೀನಿ ನೋಡಿ ಏನು ಹೇಳ್ತಾನೆ ನೆಕ್ಸ್ಟು. ಕೀನಿ ರಿಮೈಂಡ್ಸ್ ದೆಮ್ ದ್ಯಾಟ್ ಹಿಸ್ ಲೀಗಲ್ ಅಥಾರಿಟಿ ವೈಲ್ they are at the sea and threatens to imprison anyone who does not obey his orders. ಲೀಗಲ್ ಅಥಾರಿಟಿ ಈಗಲೂ ಇರೋದು ನೀವು ನಮ್ಮ ಕೈಯಲ್ಲಿ. ನಾನೇ ಕ್ಯಾಪ್ಟನು, ಸಮುದ್ರದಲ್ಲಿರೋವರೆಗೂ ನಾನೇ ನಿಮಗೆ ಬಾಸು. ಇವತ್ತೇ ಯಾವನವನು ಅಡ್ಡದಿಡ್ಡಿ ಮಾತಾಡೋವನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಿಬಿಡ್ತೀನಿ ಅಂದರೆ ಜೈಲು ಇರುತ್ತೆ ಅಲ್ಲಿ, ನೆನ್ಪಿಟ್ಕೊಳ್ಳಿ. ಶಿಪ್ ಒಳಗಡೆ ಜೈಲು ಕೂಡ ಇದೆ. ಯಾರಾದರೂ ಮ್ಯೂಟಿನಿ ಮಾಡಿದರೆ ಅಂದರೆ ದಂಗೆ ಎದ್ದರೆ, ರೆಬಲ್ ಆದರೆ, ಯಾರಾದರೂ ಅನ್ವಾಂಟೆಡ್ ಥಿಂಗ್ಸನ್ನು ಮಾಡಿದರೆ, ಬೇಕಾಬಿಟ್ಟು ಏನಾದರೂ ಬೇರೆ ಬೇರೆ ಕೆಲಸಗಳಲ್ಲಿ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾದರೆ ಅವ್ರನ್ನ ಇಂಪ್ರಿಸನ್ ಮಾಡೋಕ್ಕೆ ಅಂದರೆ ಬಂದಿ ಮಾಡೋಕ್ಕೆ, ಬಂದಿ ಖಾನೆನೂ ಜೈಲು ಕೂಡ, ಜೈಲಿನ ವ್ಯವಸ್ಥೆಯೂ ಶಿಪ್ಪಲ್ಲಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ. ಜೋ ದೆನ್ ಡಿಕ್ಲೇರ್ಸ್ ದ್ಯಾಟ್ ದ ಮೆನ್ ಹ್ಯಾವ್ ನೋ ಚಾಯ್ಸ್ ಎಕ್ಸೆಪ್ಟ್ ಟು ಮ್ಯೂಟಿನಿ ಆ್ಯಂಡ್ ಟೇಕ್ ದ ಶಿಪ್ ಹೋಮ್ ದೆಮ್ಸೆಲ್ಸ್. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗೆ ಹೇಳ್ಬಿಡ್ತಾನೆ ಜೋ. ಹಂಗಾದರೆ ನಿಮ್ಮ ಡಿಸಿಷನ್ ಇದಾದರೆ ಸರ್, ನಮ್ಮ ಡಿಸಿಷನ್ ಏನು ಅಂದರೆ ನಮಗೆ ಬೇರೆ ದಾರಿನೇ ಇಲ್ಲ. ನಾವು ದಂಗೆ ಹೇಳೋದೊಂದೇ ದಾರಿ ನಮಗಿರೋದು. ದಂಗೆ ಎದ್ದು ನಮ್ಮಷ್ಟಕ್ಕೆ ನಾವು ಶಿಪ್ಪನ್ನು ಮನೆಗೆ ತಗೊಂಡು ಹೋಗ್ತೀವಿ, ಮನೆ ಕಡೆಗೆ ಟರ್ನ್ ಮಾಡ್ಕೊಂಡು ಶಿಪ್ಪನ್ನು ತಗೊಂಡು ಹೋಗ್ತೀವಿ ಅಂತ ಜೋ ದ ಹಾರ್ಪೂನರ್, ದ ಲೀಡರ್ ಆಫ್ ದ ಕ್ರ್ಯೂ ಮೆಂಬರ್ಸ್ ಡಿಕ್ಲೇರ್ಸ್. ಓಕೆ, ಹೇಳ್ಬಿಡ್ತಾನೆ. ಇಟ್ ಈಸ್ ಅಟ್ ದಟ್ ಮೂಮೆಂಟ್. ಹಂಗೆ ಹೇಳಿದ ತಕ್ಷಣ ಮಿಸಸ್ ಕೀನಿ ಹೇಳ್ತಿದ್ದಂಗೆ ಮಿಸಸ್ ಕೀನಿ ತನ್ನ ರೂಮಿಂದ ಮೇಲೆ ಹತ್ತಿ ಬರ್ತಾಳೆ. ನೋಡ್ತಾ ಇದ್ದಾಳೆ ಅದನ್ನು, ನಡೀತಾ ಇರೋದನ್ನು. ಆದರೆ ಅವಳು ಮೇಲೆ ಹತ್ತಿ ಬರೋದನ್ನು ಯಾರೂ ಗಮನಿಸಲ್ಲ. ಇನ್ ದ ಹೀಟೆಡ್ ಆರ್ಗ್ಯುಮೆಂಟ್, ಅವರವ್ರ ಹೀಟೆಡ್ ಆರ್ಗ್ಯುಮೆಂಟಲ್ಲಿ, ಅವ್ರ ಮಾತುಕತೆಯಲ್ಲೇ ಅವರು ಬ್ಯುಸಿ ಇರೋದ್ರಿಂದ ಯಾರೂ ಅವಳು ಬರೋದನ್ನು ಗಮನಿಸಲ್ಲ. She sees her husband hit Joe in the face
ನಾಕಿಂಗ್ ಹಿಮ್ ಅನ್ಕಾನ್ಸಿಯಸ್. ಹಿಂಗೆ ಅಂದಿದ ತಕ್ಷಣ ಹಸ್ಬೆಂಡ್ ಇದಾನಲ್ಲ, ಅವಳ ಹಸ್ಬೆಂಡು ಕ್ಯಾಪ್ಟನ್ ಕೀನಿ ಜೋ ಮುಖಕ್ಕೆ ಒಂದು ದೊಡ್ಡದಾಗಿ ಪಂಚ್ ಕೊಡ್ತಾನೆ, ಒಮ್ಮೆ ಹೊಡಿತಾನೆ. ಹೊಡೆದ ತಕ್ಷಣ ಅವನು ಮುಖದಲ್ಲಿ ರಕ್ತ ಬಂದು, ಮೂಗಲ್ಲಿ ರಕ್ತ ಬಂದು ಮೂರ್ಛೆ ತಪ್ಪಿ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಯಾರು ಬೀಳ್ತಾರೆ? ಜೋ ದ ಹಾರ್ಪೂನರ್. ಏನು ವಾಪಸ್ ಹೋಗೋಣ ಅಂತೇಳಿ ಏನು ಕೇಳಕ್ಕೆ ಬಂದಿದ್ನಲ್ಲ ಜೋ, ಅವನು ಮೂರ್ಛೆ ತಪ್ಪಿ ಬೀಳ್ತಾನೆ. ಓಕೆ, ಎಸ್, ಇದನ್ನು ಈ ಥರ ಮೂರ್ಛೆ ತಪ್ಪಿ ಬೀಳೋದನ್ನು ಯಾರು ನೋಡ್ತಾರೆ? ಅವನ ಹೆಂಡತಿ, ಮಿಸ್ಟರ್ ಕೀನಿಯ ಹೆಂಡತಿ ನೋಡ್ತಾಳೆ. ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತಾವಳಿಗೆ. Another crewmen seem likely to attack and overpower the captain, but they are cowed before Keeney and Salcom's pistols. ಅದನ್ನು ನೋಡಿಬಿಟ್ಟು ಅಟ್ಯಾಕ್ ಮಾಡಿ ಅವನ ಕ್ಯಾಪ್ಟನನ್ನು ಹೊಡೆಯೋಕ್ಕೆ ಇನ್ನು 5 ಜನ ಏನು ಬಂದಿದ್ರಲ್ಲ, ಯಾರ ಜೊತೆಗೆ? ಈ ಜೋ ಜೊತೆಗೆ 5 ಜನ ಕ್ರೀವ್ಮೆನ್ ಬಂದಿದ್ರಲ್ಲ, ಅವರು ಕ್ಯಾಪ್ಟನನ್ನು ಹೊಡೆಯೋಕ್ಕೆ ನೋಡ್ತಾರೆ. ಬಟ್ ಅವನ ಕೈಯಲ್ಲಿ ಪಿಸ್ತೂಲ್ ಇರೋದನ್ನು ನೋಡಿ ಹೆದರ್ತಾರೆ. ಹೆದರ್ಬಿಟ್ಟು ದೇ ಮೀಕ್ಲಿ ವಿಡ್ರಾ ಡ್ರ್ಯಾಗಿಂಗ್ ಜೋಸ್ ಅನ್ಕಾನ್ಸಿಯಸ್ ಬಾಡಿ ವಿತ್ ದೆಮ್. ನೋಡಿ, ದೇ ಮೀಕ್ಲಿ ಅಂದರೆ ಸೈಲೆಂಟಾಗಿ, ಯಾವುದೇ ಪ್ರತಿರೋಧ ತೋರದೇ ಸೈಲೆಂಟಾಗಿ ಅವರು ಬಿದ್ದಂಥ, ಅನ್ಕಾನ್ಷಿಯಸ್ ಆಗಿ ಮೂರ್ಛೆ ತಪ್ಪಿ ಬಿದ್ದಂಥ ಆ ಜೋನ ದೇಹವನ್ನು ತೆಗೆದುಕೊಂಡು ಮೆಲ್ಲಕ್ಕೆ ಅಲ್ಲಿಂದ ಹೋಗ್ತಾರೆ. ಕೀನಿ ಬಿಲೀವ್ಸ್ he has triumphed over them and sent Salcom up on the deck to keep the order. ಕೀನಿಗೇನು ಅನಿಸುತ್ತೆ? ಎಸ್, ನಾನು ಎಲ್ಲವನ್ನು ಗೆದ್ದೆ, ಎಲ್ಲರನ್ನೂ ಬುದ್ಧಿ ಕಲಿಸಿ ಅವ್ರನ್ನ ವಾಪಸ್ ಕಳಿಸಿದೆ, ಸ್ಟ್ರೈಕ್ ಮಾಡ್ತೀನಿ ಅಂತ ಬಂದವ್ರನ್ನ. ಈಗ ಸಾಲ್ಕಮ್, ನೀನು ಮೇಲೆ ಡೆಕ್ ಮೇಲೆ ಹೋಗು, ಅಲ್ಲೇ ನಿಂತಿರು, ನನ್ನ ಆದೇಶಕ್ಕೋಸ್ಕರ ಕಾಯ್ತಾ ಇರು ಅಂತ ಹೇಳಿ, ಸಾಲ್ಕಮ್ ಗೊತ್ತಲ್ಲ ನಿಮಗೆ, ವೈಸ್ ಕ್ಯಾಪ್ಟನ್ ಥರ, ಸಾಲ್ಕಮ್ ದ ಸೆಕೆಂಡ್ ಮೇಟ್ ಅಂತ ನೆನ್ಪಿಟ್ಕೊಳ್ಳಿ. ಸಾಲ್ಕಮ್ ದ ಸೆಕೆಂಡ್ ಮೇಟ್ ಅನ್ನ ಕೀನಿ ಕಳಿಸ್ತಾನೆ. ಹೋಗು, ಡೆಕ್ ಮೇಲಿರು, ಇವ್ರದ್ದೆಲ್ಲ ಬಗೆಹರಿತಲ್ಲ ಕತೆ, ಹೋದ್ರಲ್ಲ, ಹೊಡೆತ ತಿಂದು ಹೋದರು, ಹೋಗು ಅಂತೇಳಿ ಕಳಿಸ್ತಾನೆ. ನೆಕ್ಸ್ಟ್ ನೋಡಿ, ಓನ್ಲಿ ಒನ್ಸ್ crisis passed on Keeney hears his wife's hysterical sobs and turned to attend her. ಇದಾದಮೇಲೆ ಅವನ ಹೆಂಡತಿ ಜೋರಾಗಿ ಜೋರಾಗಿ ಅಳ್ತಾ ಇರೋದನ್ನು ಕೇಳಿಸ್ಕೊಂತಾನೆ. ಜೋರಾಗಿ ಅಳ್ತಾ ಇರುವಂಥದ್ದನ್ನು ಯಾರು? ಕೀನಿ ಕೇಳಿಸ್ಕೊಂತಾನೆ. ಆ್ಯಂಡ್ ಟರ್ನ್ ಟು ಅಟೆಂಡ್ ಹರ್, ಅವಳ ಕಡೆಗೆ ಯಾಕೆ ಹಿಂಗೆ ಅಳ್ತಿದ್ದಾಳೆ ಅಂತ ಗಮನಿಸಲಿಕ್ಕೆ, ಅವಳನ್ನ ಸಮಾಧಾನ ಮಾಡಲಿಕ್ಕೆ ಹೋಗ್ತಾನೆ. ಆವಾಗ ನೋಡಿ, ವೆನ್ ಕೀನಿ calms his wife down to the point where she can talk, she simply says, "Oh, I can't bear it any longer." What she can't bear it is the brutality on the part of the crew, especially on the part of her husband, but most of all refrain intolerable conditions that she repeats through the play. The eyes all around, the silence. ಅವಳು ಹೇಳುವಂಥ, ರಿಪೀಟ್ ಮಾಡುವಂಥ ಶಬ್ದಗಳು ಪ್ಲೇ ತುಂಬ ಇವೆ, ಎರಡೇ. ದ ಐಸ್ ಆಲ್ ಅರೌಂಡ್, ಐಸ್ ಅಂತ ಹೇಳ್ತಾಳೆ. ಯಾಕೆಂದರೆ ಅದು ಸುತ್ತಮುತ್ತ ಐಸೇ ಇರುತ್ತಲ್ಲ, ಹಾಗಾಗಿ ಸೊ ಐಸ್ ದ ಸೈಲೆನ್ಸ್ ಅಂತ ಹೇಳ್ತಿರ್ತಾಳೆ. ಏನು ಹೇಳ್ತಾಳೆ? ಅವನು ಗಂಡ ಅಳ್ತಾ ಇದ್ದಾಳೆ, ಅವಳು ಗಂಡ ಬಂದು ಸಮಾಧಾನ ಮಾಡುವಾಗ ಅವಳು ಏನು ಹೇಳ್ತಾಳೆ? ಸೊ ಐ ಕಾಂಟ್ ಟಾಲ್ರೇಟ್ ಎನಿಮೋರ್. ಇದ್ರ ಮೇಲೆ ನನ್ನ ಕೈ ಸಹಿಸೋಕ್ಕಾಗ್ತಾಯಿಲ್ಲ, ಇದ್ರ ಮೇಲೆ ನನ್ನ ಕೈಯಿಂದ ಸಹಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಯಾಕೆಂದರೆ ದ ಕ್ರುಯಾಲಿಟಿ ಆಫ್ ಹರ್ ಹಸ್ಬೆಂಡ್ ವಾಸ್ ಸೀನ್ ಬೈ ಹರ್. ಗಂಡನ ಒಂದು ಕ್ರೂರತನವನ್ನು ಕಣ್ಣೆದುರಿಗೆ ನೋಡ್ತಾಳೆ. ಓಕೆ, ಯಾಕೆ ಅಂದರೆ ಪಾಪ ಅವರು ಕೇಳಕ್ಕೆ ಬಂದಿದ್ದರು. ಏನಂತ ಕೇಳಕ್ಕೆ ಬಂದಿದ್ದರು? ದೇ ಹ್ಯಾವ್ ಕಮ್ ಹಿಯರ್ ಟು ಆಸ್ಕ್ ಅಬೌಟ್ ರಿಟರ್ನಿಂಗ್. ಓಕೆ, ವಾಪಸ್ ಹೋಗೋದ್ರ ಬಗ್ಗೆ ಕೇಳಕ್ಕೆ ಬಂದಿದ್ದರು. ರಿಟರ್ನಿಂಗ್ ಟು ದ ಪೋರ್ಟ್, ರಿಟರ್ನಿಂಗ್ ಟು ದೇರ್ ಟೌನ್. ಬಟ್ ಇವನು ಏನು ಮಾಡಿದ? ಅವ್ರನ್ನೇ ಅನ್ಕಾನ್ಷಿಯಸ್ ಆಗಿ ಬೀಳೋ ಥರ ಹೊಡೆದು ಕಳಿಸ್ಬಿಟ್ಟ. ಅವ್ರ ಹಕ್ಕು ಅವ್ರು ಕೇಳಕ್ಕೆ ಬಂದಿದ್ದರು. ಓಕೆ, ಬಟ್ ಇಲ್ಲಿ ಇವನು ಡಿಕ್ಟೇಟರ್, ಇವನು ಹೇಳ್ದಂಗೆ ಆಗಬೇಕು, ಇವನ ಥರನೇ ನಡಿಬೇಕು ಅನ್ನೋ ಥರ. ಬಿಕಾಸ್ 2 ವರ್ಷದ ಅಗ್ರಿಮೆಂಟ್ ಮುಗಿದೋಗಿದೆ. ದೇ ಹ್ಯಾವ್ ಆಲ್ ದ ರೈಟ್ಸ್ ಟು ಆಸ್ಕ್ ದ್ಯಾಟ್ ದೇ ವಾಂಟೆಡ್ ಟು ಗೋ ಬ್ಯಾಕ್ ಟು ದ ಪೋರ್ಟ್. ಬಟ್ ಇಲ್ಲಿ
ಅದು ಆಯಿತಾ? ನೋ, ಆಗಲಿಲ್ಲ. ಅವರು ಅಂದ್ಕೊಂಡಂಗೆ ಆಗಲಿಲ್ಲ. ಬಿಕಾಸ್ ಅವ್ರು ಏನು ಕೇಳೋಕ್ಕೆ ಅಂತ ವಾಪಸ್ ಹೋಗೋಣ ಅಂತ ಬಂದಿದ್ರು, ಅವರನ್ನೇ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಕಳಿಸಿದಂಥ ಕ್ಯಾಪ್ಟನ್ ಕೀನಿನ ನೋಡಿ ಕ್ಯಾಪ್ಟನ್ ಕೀನಿ ಇಷ್ಟು ದಿನ ಅವಳ ದೃಷ್ಟಿಯಲ್ಲಿ ಹೀರೋ ಥರ ಇದ್ದ, ಹೀರೋ ವೈಕಿಂಗ್ಸ್ ಥರ ಇದ್ದ ನೋಡಿ. ದಟ್ ವಾಟ್ ಅಕಾರ್ಡಿಂಗ್ ಟು ಹರ್, ಅವಳ ಪ್ರಕಾರ, ಅವಳ ಇಮೇಜಲ್ಲಿ ಕ್ಯಾಪ್ಟನ್ ಕೀನಿ ವಾಸ್ ಲೈಕ್ ಎ ವೈಕಿಂಗ್ಸ್ ಅಂದರೆ ದ ಕಿಂಗ್ಸ್ ಹೂ ರೂಲ್ಡ್ ಬ್ರಿಟನ್ ಇನ್ ದೋಸ್ ಟೈಮ್ಸ್. ಇಂಗ್ಲೆಂಡನ್ನು ರೂಲ್ ಮಾಡಿದಂಥ ವೈಕಿಂಗ್ಸು, ದ ಗ್ರೇಟ್ ಬ್ರಿಟನನ್ನು ರೂಲ್ ಮಾಡಿದಂಥವ್ರು. ಆ ಥರ ವೈಕಿಂಗ್ಸಲ್ಲಿ ಒಬ್ಬ ಕಿಂಗ್ ಅಂತ ಅಂದ್ಕೊಂಡಿದ್ಲು. ಬಟ್ ಇವನು ಕಿಂಗ್ ಅಲ್ಲ, ಈಸ್ ಎ ವಿಲನ್ ಅಂತ ಇವತ್ತು ನೋಡಿದ್ಲು. ಓಕೆ. ಆ್ಯಂಡ್ ಅಗೇನ್ ಇನ್ ಎ ಕಮಾಂಡ್ ಆಫ್ ವೈಲಿಂಗ್ ಎಕ್ಸ್ಪೆಡಿಷನ್ ಐ ಗ್ಯಾಸ್ ಐ ವಾಸ್ ಡ್ರೀಮಿಂಗ್ ಅಬೌಟ್ ದ ಓಲ್ಡ್ ವೈಕಿಂಗ್ಸ್. ನೋಡಿ ಹೇಳ್ತಾಳೆ, ಓಲ್ಡ್ ವೈಕಿಂಗ್ಸ್, ದ ಸ್ಟೋರಿ ಬುಕ್ಸ್, ಆ್ಯಂಡ್ ಐ ಥಾಟ್ ಯು ಆರ್ ಒನ್ ಆಫ್ ದೆಮ್. ಶಿ ಟೆಲ್ಸ್ ಹಿಮ್ ಹೌಎವರ್ ಶಿ ರಿಯಲೈಸಸ್ ಹೌ ಮಿಸ್ಟೇಕನ್ ಶಿ ವಾಸ್, ಆ್ಯಂಡ್ ಇನ್ಸ್ಟೆಡ್ ಆಲ್ ಐ ಫಿನಿಶ್ಡ್ ಫೈಂಡ್ ಈಸ್ ಐಸ್ ಆ್ಯಂಡ್ ಕೋಲ್ಡ್. ನಾನಿಲ್ಲಿ ನೋಡಿದ್ದಿಷ್ಟೇ, ನಿನ್ನ ಹೀರೋತನವನ್ನು ಅಥವಾ ಹೀರೋಯಿಸಮನ್ನು ನೋಡಲಿಲ್ಲ. ಬಟ್ ನಾನಿಲ್ಲಿ ನೋಡಿದ್ದು ಆಲ್ ಐ ಕ್ಯಾನ್ ಫೈಂಡ್ ಇಯರ್ ಈಸ್ ಐಸ್ ಆ್ಯಂಡ್ ಕೋಲ್ಡ್ ಅಂತ ಹೇಳ್ತಾಳೆ. ಆ್ಯಂಡ್ ಬ್ರೂಟಾಲಿಟಿ, ವೆರಿ ಇಂಪಾರ್ಟೆಂಟ್. ಟೂ ಥಿಂಗ್ಸ್ ಸಿ ಸಾ ಹಿಯರ್ ಆನ್ ದಿಸ್ ಸಿ. ಇದು ಅನೋಟೇಷನಿಗೆ ಬರುತ್ತೆ ನೋಡಿ. ಆ್ಯಂಡ್ ಇನ್ಸ್ಟೆಡ್ ಆಲ್ ಐ ಫೈಂಡ್ ಈಸ್ ಐಸ್ ಆ್ಯಂಡ್ ಕೋಲ್ಡ್ ಆ್ಯಂಡ್ ಬ್ರೂಟಾಲಿಟಿ. ಯಾರಿಗೆ ಹೇಳಿದರು, ಯಾವ ಸಿಚುವೇಷನಲ್ಲಿ ಹೇಳಿದರು ಅನ್ನೋದನ್ನು, ಇದನ್ನು ಇಟ್ ವಾಸ್ ಸೆಡ್ ಬೈ, ಅನೋಟೇಷನಿಗೆ ಬರುತ್ತೆ, ನೆನ್ಪಿಟ್ಕೊಳ್ಳಿ, ಹೇಳ್ತಾ ಇದ್ದೀನಿ ನೋಡಿ. ಇಟ್ ವಾಸ್ ಸೆಡ್ ಬೈ ಮಿಸಸ್ ಕೀನಿ ಟು ಮಿಸ್ಟರ್ ಕೀನಿ. ಓಕೆ. In such a situation that they were struck into the ice and husband is not ready to go back to the port, and that situation she explains her husband that he was not a hero and he is like a villain, and she thought that he was a Vikings in those times who ruled the Great Britain in those times. Okay. So she refers to the violence she witnessed him to use the quell the mutiny. ದಂಗೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಅವನು ಯೂಸ್ ಮಾಡಿರುವಂಥ ವೈಲೆನ್ಸನ್ನು ಅವಳು ನೋಡ್ಬಿಟ್ಟು ಬೇಜಾರಾಗುತ್ತೆ. ನೋ ಡೌಟ್ ಇಂಪ್ಲಿಸಿಟಿ ಇನ್ಕ್ಲೂಡ್ಸ್ ದ ಹೋಲ್ ಡೆಮಿನರ್ ಆ್ಯಸ್ ದ ಶಿಪ್ ಕ್ಯಾಪ್ಟನ್ ಆಗಿ ಅವನಿಗೆ ಜವಾಬ್ದಾರಿ ಇರಬೇಕು. ಬಟ್ ಅವನು ಜವಾಬ್ದಾರಿ ಮೀರಿ ಬೆಳೀತಾ ಇದ್ದಾನೆ, ಜವಾಬ್ದಾರಿ ಮೀರಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಶಿ ಬ್ಯಾಗ್ಸ್ ಹಿಮ್ ಟು ರಿಟರ್ನ್ ಹೋಮ್ ಅಟ್ ವಾನ್ಸ್. ಅವಳು ಬೇಡ್ಕಂತಾಳೆ ಗಂಡನನ್ನು, ವಾಪಸ್ ಹೋಗೋಣ ನಡಿ ಅಂತ ಹೇಳಿ. ಓಕೆ. ಇನ್ಕ್ರೀಸಿಂಗ್ ಐಸ್ಟೇರಿಯಾ ಅಂದರೆ ಒಂಥರ ಕಾಯಿಲೆ. ಅದು ಕಾಯಿಲೆ ಅಂದರೆ ಹೆಂಗಪ್ಪ ಅಂದರೆ ತುಂಬ ಟೆನ್ಷನ್ ಆಗ್ಬಿಟ್ಟು ಅಳೋದು, ಜೋರಾಗಿ ಅಳ್ತಾ ಇರೋದು. ವಿಚ್ ಕೀನಿ ವಿಶಸ್ ಟು ಅಟ್ರಿಬ್ಯೂಟ್ಸ್ ಟು ಸಮ್ ಫಿಸಿಕಲ್ ಡಿಸೀಸ್ ಸಚ್ ಆಸ್ ಫೀವರ್ ರಾದರ್ ದೆನ್ ಹರ್ ಡೆಟೋರಿಯೇಟಿಂಗ್ ಮೆಂಟಲ್ ಕಂಡೀಷನ್. ಅವನಿಗೆ ಮೆಂಟಲ್ ಕಂಡೀಷನ್ ಬಗ್ಗೆ ಗೊತ್ತಾಗ್ತಿಲ್ಲ. ಅವಳು ಮೆಂಟಲ್ ಕಂಡೀಷನ್ ತುಂಬ ವೀಕ್ ಆಗಿದೆ, ಅವಳು ಮೆಂಟ್ಲಾಗಿಬಿಡ್ತಾಳೆ, ಅವಳು ಡಿಪ್ರೆಷನಿಗೆ ಹೋಗಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಬಟ್ ಜ್ವರಾಗಿರೋ ಬಂದತ್ತೆ ಅಂತ ನೋಡ್ತಾ ಇದ್ದಾನೆ ಅವನು. ಅಂದರೆ ಹಿ ಈಸ್ ನಾಟ್ ರೆಡಿ ಟು ಲುಕ್ ಇನ್ ಟು ಹರ್ ಎಮೋಷನ್ಸ್, look into her feelings, look into her mental condition. Okay. Even more accurately, to her discovery of the disjunction between his appearance and reality. He refuses to go home, insisting that the 2 months back to port must be extended by another 2 or 3 months to fill the ship with oil. 2 or 3 months ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಪೋರ್ಟಿಗೆ ಹೋಗೋದನ್ನು. ಯಾಕೆ ಅಂದರೆ ಟು ಫಿಲ್ ದ ಶಿಪ್ ವಿತ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಿನ. ಬಿಕಾಸ್ ದ ಆಯಿಲ್ ಈಸ್ ಹಾಫ್ ಎ ಬ್ಯಾರಲ್, ಫುಲ್ ಬ್ಯಾರಲ್ ಇಲ್ಲ. ಆ್ಯಂಡ್ ಶಿ ಡಿಮ್ಯಾಂಡ್ಸ್ ಟು ನೋ ವೈ ಎ ವುಮನ್ ಕುಡ್ ನಾಟ್ ರೈಟ್ಲಿ ಅಂಡರ್ಸ್ಟ್ಯಾಂಡ್ ಮೈ ರೀಸನ್. ಸೊ ಏನು ಹೇಳ್ತಾನೆ, ನನ್ನ ಹೆಣ್ಮಕ್ಳಿಗೆ ಈ ರೀಸನ್ ಗೊತ್ತಾಗಲ್ಲ ನಿಮಗೆ. ಈ ಟೆಲ್ಸ್ ಹರ್, ಹೆಣ್ಮಕ್ಳಿಗೆ ಗೊತ್ತಾಗಲ್ಲ. ಯಾಕೆಂದರೆ ಇಲ್ಲಿ ನಾನು ಪೋರ್ಟಿಗೆ ಹೋದಾಗ ಮರ್ಯಾದೆ ಹೋಗೋದು ನಂದು. ಬಿಕಾಸ್ ನಾನು ಶಿಪ್ ಫುಲ್ ಆಫ್ ಆಯಿಲ್ನ ತಗೊಂಡು ಹೋದರೆ ಮಾತ್ರ ನನಗೆ ಮರ್ಯಾದೆ ಇರುತ್ತೆ. ಇಲ್ಲ ಅಂದರೆ ನನಗೆ ಆ್ಯಸ್ ಎ ಕ್ಯಾಪ್ಟನ್ ಐ ಡೋಂಟ್ ಹ್ಯಾವ್ ಎನಿ ರೆಸ್ಪೆಕ್ಟ್ ಇನ್ ದ ಪೋರ್ಟ್ ಅಂತ ಹೇಳ್ತಾನೆ. ಸೊ ಶಿ ಓವರ್ಹರ್ಡ್ ಹೀಸ್ ಎಕ್ಸ್ಪ್ಲನೇಷನ್ ಟು ದ ಮೇಟ್ ಆಫ್ ಹಿಸ್ ಫಿಯರ್ಸ್ ಬೀಯಿಂಗ್ ಇಮ್ಯುಲೇಟೆಡ್ ಬೈ ಅದರ್ ಕ್ಯಾಪ್ಟನ್ಸ್. ಬೇರೆ ಕ್ಯಾಪ್ಟನ್ ಕೂಡ ನನ್ನನ್ನು ಅಪಹಾಸ್ಯ ಮಾಡ್ತಾರೆ ಅಂತ ಕೂಡ ಹೇಳ್ತಾನೆ. ವಿಚ್ ಡಿಸ್ಮಿಸಸ್ ಎ ಸ್ಟುಪಿಡ್ ಸ್ಟಬಾರ್ನ್ ರೀಸನ್. ಅವಳು ಅದನ್ನೇನು ಮಾಡ್ತಾಳೆ, ಅಲ್ಲೇ ಗಳಿತಾಳೆ. ಹಂಗೆಲ್ಲ ತಪ್ಪು ನೀನು ಅನ್ಕೊಳ್ಳೋದು, ಅದು ಒಂದು ಸ್ಟಬಾರ್ನ್ ರೀಸನ್. ಸ್ಟಬಾರ್ನ್ ಅಂದರೆ ಹಠಮಾರಿತನದ ಧೋರಣೆ. ಹಠಮಾರಿತನದ ರೀಸನನ್ನು ಕೊಡಬೇಡ.
He retreats from that position and also disclaims that he has any interested in the monetary profit or loss in the way, since they are so well off from his lifelong success. ಇದರಿಂದ ಮಾನಿಟರಿ ಸಕ್ಸಸ್ ಕೂಡ ಬೆನಿಫಿಟ್ ಕೂಡ ಸಿಗುತ್ತೆ. ದುಡ್ಡು ಸಿಕ್ಕರೆ ನನಗೆ ಜೀವನದಲ್ಲಿ ಸಕ್ಸಸ್ ಸಿಕ್ಕಂಗೆ ಅಂತ ಹೇಳ್ತಾನೆ. ಲೈಫ್ ಲಾಂಗ್ ಸಕ್ಸಸ್ ವಿಲ್ ಕಮ್ ಫ್ರಮ್ ಮನಿ ಅಂತ ಹೇಳ್ತಾನೆ. ಇಫ್ he ಟೇಕ್ಸ್ ಫುಲ್ ಬ್ಯಾರಲ್ ಆಫ್ ಮನಿ, then he will get complete success. But he cannot say precisely why he feels he must get his quota of oil. ಅವನಿಗೆ ಎಷ್ಟು ಬೇಕೋ ಆಯಿಲು ಅದು ಸಿಗಬೇಕು, ಎಕ್ಸ್ಟ್ರಾಕ್ಟ್ ಮಾಡಬೇಕು. ಅವ್ರು ಬಂದಿರೋದೇ ಅದಕ್ಕೆ. why did they come? They came on a voyage, on a mission to take out the oil from the sea, from the whales. ಓಕೆ, ವೇಲ್ಸಿಂದ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡೋ ಕೆಲಸದ ಮೇಲೆ ಬಂದಿದ್ದಾರೆ. ಆ ಕೆಲಸನೇ ಅರ್ಧಂಬರ್ಧ ಮಾಡ್ಕೊಂಡು ಹೋದರೆ ನನಗೆ ಮರ್ಯಾದೆ ಇರಲ್ಲ ಅಂತ ಹೇಳ್ತಾನೆ. ಫೈನಲಿ she reflects that if they turned back now, they would reach their home port on or about their wedding anniversary. ಇವತ್ತೇ ವಾಪಸ್ ನಾವು ತಿರುಗಿಸ್ಕೊಂಡ್ರೆ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಾವು ಮನೇಲಿರ್ತೀವಿ, ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಬರುತ್ತೆ ಅಂತ ಹೇಳ್ತಾಳೆ. ಯಾರು? ಮಿಸಸ್ ಕೀನಿ, ಮಿಸಸ್ ಅನ್ನಿ ಕೀನಿ. ನೆನ್ಪಿಟ್ಕೊಳ್ಳಿ, ಅವಳ ಹೆಸರೇನು? ಹರ್ ನೇಮ್ ಈಸ್ ಮಿಸಸ್ ಅನ್ನಿ ಕೀನಿ. She makes a final appeal to the effect that if they do not return at once, she feels although she will die. ಹೋಗಲಿಲ್ಲ ಅಂದರೆ ಆಲ್ಮೋಸ್ಟ್ ಅವಳು ಸಾಯೋ ಥರ ಆಗ್ತಾಯಿದೆ ಅವಳಿಗೆ ಅಂತ, ಸತ್ತೋಗ್ಬಿಡ್ತೀನಿ ಅಂತ ಕೂಡ ಹೇಳ್ತಾಳೆ. She demands that if he loves her as she confesses he does, you must take her home. ನಿಜವಾಗ್ಲೂ ಅವನು ಅವಳನ್ನು ಪ್ರೀತಿ ಮಾಡಿದರೆ ನಿಜವಾಗ್ಲೂ ನನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೀಯ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾಳೆ. ಓಕೆ, ಸೊ ಇಷ್ಟ ಆದಾಗ ಅವನು ಅವಳನ್ನು ಮನೆಗೆ ಕರ್ಕೊಂಡು ಹೋಗ್ತಾನ ಇಲ್ವಾ, ಏನಾಗುತ್ತೆ? ಸೊ ವಿ ಶಾಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸಸ್. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.